ಅವ್ರಿಗೆ ಏನಾಗಿದೆ ಅಂತ ಕೆಲವರು ನಾನೇನು ಕೇಳ್ಪಡ್ತಾ ಇದ್ದೀನಿ ಅಂತಂದರೆ, ಇದು ಗೋಪಾಲಣ್ಣ ಯಾಕೆ ರಮೇಶ್ ಕುಮಾರ್ ಅವ್ರ ಜಮೀನು ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದಾರೆ. ರಮೇಶ್ ಕುಮಾರ್ ಜಮೀನು ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ನನ್ನ ಹೋರಾಟ ಈ ತಾಲೂಕಿನ ರೈತರ ಪರವಾಗಿ. ಏನಂತಂದ್ರೆ, ಈ ರೈತರು ಈ ಕೆಲವರೆಲ್ಲನೂ 5 ಎಕರೆ ಇರೋದಾರೆ, 10 ಎಕರೆ ಇರೋದಾರೆ, 15 ಎಕರೆ ಇರೋದಾರೆ, 20 ಎಕರೆ ಇರೋರು ಇದ್ದಾರೆ. ಈಗ ನೀವೇ ನೋಡಿದ್ರಿ, ಕ್ಯಾತಗಾನಹಳ್ಳಿ ಮೊನ್ನೆ ಏಪ್ರಿಲ್ 5ನೇ ತಾರೀಕು ಕ್ಯಾತಗಾನಹಳ್ಳಿ ಪ್ರಕರಣ. ರೈತರು ರೋಡ್ಗೆ ಬಂದಿದ್ದು ಯಾಕೆ, ಯಾವ ಕಾರಣಕ್ಕೆ? 2021 ಏಪ್ರಿಲ್ ರಮೇಶ್ ಕುಮಾರ್ ಅವರು ಶಾಸಕರಿದ್ದಾಗ ಆ ಜಮೀನುಗಳನ್ನ ಅರಣ್ಯ ಇಲಾಖೆ ಪರವಾಗಿ ಇಂಡೀಕರಣ ಆಗದೆ ಇದ್ದಿದ್ರೆ ಆ ರೈತರಿಗೆ ಅಗತ್ಯ ಬರ್ತಿತ್ತ? ಏಪ್ರಿಲ್ 5ರಂದು ಆ ಕ್ಯಾತಗಾನಹಳ್ಳಿ ಪ್ರಕರಣ ಏನು ನಡೀತು, ಅದು ನಡೀತಿತ್ತಾ? ನಡೀತಿರ್ಲಿಲ್ಲ. ಅವರ ಪರವಾಗಿ ಆವತ್ತು ರಮೇಶ್ ಕುಮಾರ್ ಅವರು ಧ್ವನಿ ಎತ್ತಿದ್ರೆ ಇವ್ರಿಗೆಲ್ಲ ಒಂದು ರಕ್ಷಣೆ ಸಿಗ್ತಾ ಇತ್ತು. ಅವ್ರು ಎತ್ತಲಿಲ್ವಲ್ಲ ಅನ್ನೋ ಅದರ ವಿರುದ್ಧ ರಮೇಶ್ ಕುಮಾರ್ ಅವರ ಒಂದು ನೀತಿ ಏನಿದೆ ಅದರ ವಿರುದ್ಧ ಮತ್ತೆ ರೈತರ ಪರವಾಗಿ ನಾವು ಮಾಡ್ತಿರುವಂತ ಹೋರಾಟ. ರಮೇಶ್ ಕುಮಾರ್ ಜಮೀನ ವಿಚಾರ ಯಾವಾಗ ರಮೇಶ್ ಕುಮಾರ್ ಅವರು ಇದನ್ನ ರೈತರನ್ನ ದಾರಿಗೆ ನೀರಲ್ಲಿ ಬಿಟ್ಬಿಟ್ರು, ಅದಕ್ಕೋಸ್ಕರ ನಾವು ರಮೇಶ್ ಕುಮಾರ್ ಅವರು ವಿಚಾರನ ಎತ್ತಿದ್ದೀವಿ. ಯಾಕೆ ಅಂತಂದ್ರೆ ಅಕ್ಟೋಬರ್ 30, 2024 ಮಾನ್ಯ ಕಂದಾಯ ಸಚಿವರು ಕೋಲಾರಕ್ಕೆ ಭೇಟಿ ಮಾಡಿದಾಗ ನೀವುಗಳೇ ಮಾಧ್ಯಮದವರು ಅವರನ್ನು ಕೇಳಿದ್ರಿ. ರಮೇಶ್ ಕುಮಾರ್ಗೆ ಆಗಲೇ ಆಲ್ರೆಡಿ ನವೆಂಬರ್ 6ನೇ ತಾರೀಕು ಜಂಟಿ ಸರ್ವೆಗೆ ಅಂತ ನೋಟಿಸ್ ಕೊಟ್ಟಿತ್ತು. ಅದ್ರ ವಿಚಾರವಾಗಿ ತಾವು ಕೇಳಿದಾಗ ಅವ್ರೇನು ಹೇಳಿದ್ರು, ಅಲ್ಲಲ್ಲ ಅವ್ರೇನು ಹೇಳಿದ್ರು, ಕಾನೂನಿನಲ್ಲಿ ಎಲ್ಲರಿಗೂ ಒಂದೇ, ಈ ಭೂಮಿ ಮೇಲೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿದ್ರಲ್ಲ. ಅದಕ್ಕೋಸ್ಕರ ಏನು ರೈತರಿಗೆಲ್ಲ ಒಂದು ಕಾನೂನು ಆಗಿದೆ, ಅದೇ ಕಾನೂನು ರಮೇಶ್ ಕುಮಾರ್ಗಾಗ್ಲಿ. ಒಂದೇಳಿ ರಮೇಶ್ ಕುಮಾರ್ ಜಮೀನು ಉಳಿಸ್ಕೊಳ್ಳೋದಾದ್ರೆ ರೈತರ ಜಮೀನನ್ನು ಉಳಿಸಿ. ಆಮೇಲೆ ಇನ್ನು ಕೆಲವ್ರಿಗೆ ಏನಂತಂದ್ರೆ, ಇದು ಗೋಪಾಲಣ್ಣ ಮತ್ತು ರಮೇಶ್ ಕುಮಾರ್ ಅವರ ವೈಯಕ್ತಿಕವಾಗಿ ಅಂತ. ನನಗೂ ರಮೇಶ್ ಕುಮಾರ್ ವೈಯಕ್ತಿಕ ಏನಿಲ್ಲ. ಅವರು ನಮ್ಮ ನಾಯಕರು, ಶಾಸಕರು, ಈ ಜಿಲ್ಲೆಯನ್ನ ಅಥವಾ ಈ ತಾಲೂಕನ್ನ ವಿಧಾನಸಭೆಯಲ್ಲಿ ಪ್ರತಿನಿಧಿಸಿದವರು. ಅವ್ರ ಜವಾಬ್ದಾರಿ ಏನಿದೆ ಅನ್ನೋದು ಕೇಳ್ತಿದ್ದೀನಿ ನಾನು ವೈಯಕ್ತಿಕ ಅನ್ನೋದಾದ್ರೆ ಅಥವಾ ಅವ್ರ ಹತ್ರ ನನಗೇನಾದ್ರೂ ಲಾಭ ಪಡ್ಕೊಳ್ಳೋದಾದ್ರೆ ನನಗೇನು ಅಡ್ಡಿ ಇರಲಿಲ್ಲ. ನಾನು ಅವ್ರ ಹತ್ರ ಏನು ಬೇಕಾದ್ರೂ ಲಾಭ ಪಡ್ಕೋಬೋದಿತ್ತು. ನನಗೆ ರಮೇಶ್ ಕುಮಾರ್ ಯಾವತ್ತೂ ಅಡ್ಡಿ ಹಾಕಿರ್ಲಿಲ್ಲ. ನಾನು ಅವರನ್ನು ಕೇಳಿದ್ದೇನೆಂತಂದ್ರೆ, ಈ ಒಂದು ಬಯಲುಸೀಮೆ ಬಡ ಜಿಲ್ಲೆ ಇದರಿಂದ ಜನರ ಬದುಕು ಸುಧಾರಿಸಲಿ, ಅದಕ್ಕೋಸ್ಕರ ರಮೇಶ್ ಕುಮಾರ್ ಅವರು ಕೆಲಸ ಮಾಡಲಿ ಅಂತ ಆಸೆ ಪಟ್ಟು ಹೊರ್ತನೋ, ಯಾವಾಗ ಅವರು ಆ ದಾರಿನಲ್ಲಿ ಹೋಗ್ತಾ ಇಲ್ಲ ಅನ್ನೋದು ಗೊತ್ತಾದಾಗ ನಾವು ಅವರಿಂದ ದೂರ ಸರಿದ್ವಿ. ಹಾಗಾಗಿ ಅವರು ಏನು ಜನರಿಗೆ ಯಾಮಾರಿಸಿದ್ದಾರೆ ಅದನ್ನು ಜನರ ಮುಂದೆ ತರೋ ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ ಹೊರ್ತನು ಇದರಲ್ಲಿ ವೈಯಕ್ತಿಕನೂ ಇಲ್ಲ. ಅವ್ರ ಜಮೀನು ಬಗ್ಗೆ ನಮಗೆ ಗುರಿನೂ ಇಲ್ಲ. ನಮ್ದೇನಿದ್ರು ಸಾಮಾಜಿಕ ಗುರಿ ಮತ್ತೆ ರೈತರ ಪರ.